ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಟು ಚಾನಲ್ ಗಮ್ಯ. ಇವತ್ತು ನಾವು ಅಯೋಧ್ಯೆಯಿಂದ ಮಹಾಕುಂಭ ನಗರಿ ಪ್ರಯಾಗ್ರಾಜ್ ಕಡೆಗೆ ಹೊರಟಿದ್ದೀವಿ. ಇವ್ರ ಹೆಸರು ಉತ್ತಮ್ ಅಂತ. ಇವರಿಂದನೇ ನೆನ್ನೆ ಎಲ್ಲ ಅಷ್ಟೊಂದು ದೇವಸ್ಥಾನಗಳು ನೋಡೋಕ್ಕೆ ಸಾಧ್ಯ ಆಯಿತು. ಬೆಳಿಗ್ಗೆನೇ ನಮ್ಮನ್ನ ಪಿಕಪ್ ಮಾಡೋದಕ್ಕೆ ಬಂದಿದ್ದಾರೆ, ಸೊ ದಟ್ ರೈಲ್ವೆ ಸ್ಟೇಷನ್ಗೆ ಆನ್ ಟೈಮ್ ಹೋಗ್ಬೋದು ಅಂತ. ಇಲ್ಲಿ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ. ಟುಕ್ ಆಯಿತು, ಇವಾಗ ಬೈಕ್ ಹತ್ತಿಸಿದ್ದಾರೆ, ಯಾಕಂದರೆ ಟುಕ್ ಇಲ್ಲಿಂದ ಮುಂದೆಗಡೆಗೆ ಅಲೋ ಮಾಡಲ್ವಂತ. धन्यवाद उत्तम जी, आपसे ज़्यादा हमको फ़ायदा हुआ है, हेल्प किया है, आप मदद किया है. यार आप लोग आए हैं ये तो करने के लिए आए हैं जी, करने के लिए आए हैं, लेकिन आप मन से किया जो किया आप बस, क्योंकि आज तो ज़्यादा ही जुगाड़ करके इधर लेके आ गया आपने. क्या करें, रास्ता ही नहीं है. थैंक यू. भारत गोरखपुर प्रयागराज वंदे भारत 1 प्लेटफॉर्म नंबर 1. ಟೆಂಪಲ್ ಥೀಮಲ್ಲಿ ಬಿಲ್ಡ್ ಆಗಿರೋ ಒಂದು ರೈಲ್ವೆ ಸ್ಟೇಷನ್ ಇದು. ಈ ರೈಲ್ವೆ ಸ್ಟೇಷನು ಯಾವುದೇ ಏರ್ಪೋರ್ಟ್ಗೂ ಕಮ್ಮಿ ಇಲ್ಲ, ತುಂಬ ಚೆನ್ನಾಗಿದೆ. ಇನ್ನೂ ಹೇಳ್ಬೇಕಂದ್ರೆ ಇಲ್ಲಿರೋ ಏರ್ಪೋರ್ಟ್ಗಿಂತ ಇದೇ ದೊಡ್ಡದಾಗಿದೆ. ಟೈಮ್ ಇವಾಗ 7:46 ಆಗಿದೆ. 8:15 ನಮ್ಮ ಟ್ರೈನ್ ಇರೋದು, ವಂದೇ ಭಾರತ್ ಟ್ರೈನ್, ಅಯೋಧ್ಯ ಟು ಪ್ರಯಾಗ್ರಾಜ್. ಒಂದೇ ಭಾರತ ಟ್ರೈನ್ ಅಂದ್ಬಿಟ್ಟು ಇದು ಯಾವುದೋ ಲೋಕಲ್ ಟ್ರೈನ್ನ ತೋರಿಸ್ತಿದ್ದೀನಿ ಅಂತ ಅಂದ್ಕೋಬೇಡಿ, ಫ್ರೇಮ್ ಚೆನ್ನಾಗಿದೆ ಅಂತ ಹಂಗೆ ಇಟ್ಟಿದ್ದೀನಿ. 8:15 ಬರಬೇಕಾಗಿತ್ತು, 8:08 ಬಂದಿದೆ. ಇಡೀ ಟ್ರೈನಲ್ಲಿ ಇಷ್ಟ ಆಗಿರೋ ಸೀಟ್ ಅಂದರೆ ಇದೊಂದೇ, ಮಧ್ಯದ್ದು. ಅದೇ ಸಿಕ್ಕಿದೆ, ಏನು ಮಾಡೋದು. ಏನಪ್ಪ ಅಂದರೆ ಇದರಲ್ಲಿ ಕಾಲು ಚಾಚ್ಕೊಳಕ್ಕೆ ವ್ಯವಸ್ಥೆ ಇರಲ್ಲ, ಅದು ಪ್ರಾಬ್ಲಮ್. ಆಲ್ಮೋಸ್ಟ್ ಎಲ್ಲರೂ ಸೆಟಲ್ ಡೌನ್ ಆಗಿದ್ದಾರೆ. ಇನ್ನೇನು ಟ್ರೈನ್ ಕೂಡ ಹೊರಡೋ ಟೈಮ್ ಆಗಿದೆ. 8:17 ಆಗಿದೆ. ಆನ್ ಟೈಮ್ಗೆ ಟ್ರೈನ್ ಕೂಡ ಹೊರಟ್ಬಿಡ್ತು. ಥ್ಯಾಂಕ್ ಯು ಅಯೋಧ್ಯ, ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್ ಬಾಯ್. ಬಂದಿದ ತಕ್ಷಣವೇ ಎಲ್ಲರಿಗೂ ವಾಟರ್ ಬಾಟ್ಲ್ ಸರ್ವ್ ಮಾಡಿದ್ರು. ಟ್ರೈನ್ ಹತ್ತಿ ಅರ್ಧ ಗಂಟೆ ಆಗ್ತಾ ಬಂತು. ವ್ಯೂನ ನೋಡ್ತಾ ಇದ್ದಿದ್ದು ಗ್ಯಾಪಲ್ಲೇ ಬ್ರೇಕ್ಫಾಸ್ಟ್ ಕೂಡ ಸರ್ವ್ ಮಾಡಿಬಿಟ್ರು. ಬ್ರೇಕ್ಫಾಸ್ಟ್ಗೆ ಪೂರಿ ಮತ್ತು ಕಟ್ಲೆಟ್, ಮೊಸರು, ಮಿಲ್ಕ್ ಪೌಡರ್ ಕೊಟ್ಟಿದ್ದಾರೆ. ಟ್ರೈನ್ ಟಿಕೆಟ್ ಬುಕ್ ಮಾಡಬೇಕಾದ್ರೇ ನೀವು ವೆಬ್ಸೈಟಲ್ಲಿ ಫುಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಬೋದು, ಏನು ಬೇಕು ಅಂತ. ಎಲ್ಲರೂ ಲೈಟಾಗಿ ಬ್ರೇಕ್ಫಾಸ್ಟ್ ಆಗಿತ್ತಲ್ಲ, ನಿದ್ದೆ ಮಾಡ್ತಿದ್ದಾರೆ. ನಮ್ಮ ಅಕ್ಷಯ್ ಕೂಡ ನಿದ್ದೆ ಮಾಡ್ತಾಯಿದ್ದಾನೆ. ಟ್ರೈನ್ ನೋಡಿ ನೀವು 110, 109, 111 ಸ್ಪೀಡಲ್ಲಿ ಹೋಗ್ತಾ ಇದೆ. ಮ್ಯಾಕ್ಸಿಮಮ್ ನಾನು ನೋಡಿದ್ದು 115 ಕಿಲೋಮೀಟ್ರ್ ಇತ್ತು. ಒಳ್ಳೆ ಸ್ಪೀಡಲ್ಲೇ ಹೋಗುತ್ತೆ ವಂದೇ ಭಾರತ ಟ್ರೈನ್. 12:37 ಆಗಿದೆ. ಲಕ್ನೋ ದಾಟಿ ಸ್ವಲ್ಪ ಮುಂದೆಗಡೆ ಬಂದಿದ್ದೀವಿ ಅಷ್ಟೇ. ಲಂಚ್ ಕೂಡ ಸರ್ವ್ ಮಾಡಿಬಿಟ್ರು. ಲಂಚಲ್ಲಿ ಮೇಥಿ ಪರೋಟ, ಪನ್ನೀರ್ ಕರಿ ಮತ್ತು ರಸಗುಲ್ಲ, ದಹಿ ಕೊಟ್ಟಿದ್ದಾರೆ. ಅಕ್ಷಯ್ ನೋಡಿ ಮೂವಿ ನೋಡಿಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ. ಫಸ್ಟ್ ಗ್ಲಿಮ್ಸ್ ಸಿಗ್ತಾ ಇದೆ ಗಂಗಾ ನದಿದು. ಗೂಗಲ್ ದೇವರು ಈ ಜಾಗನ ಪಾಪಾ ಮಹು ಅಂತ ಹೇಳ್ತಿದ್ದಾರೆ. ಇಲ್ಲಿಂದ ಪ್ರಯಾಗ ಇನ್ನೂ ಒಂದು 3-4 ಕಿಲೋಮೀಟ್ರ್ ಇದೆ. ಬಟ್ ಇಲ್ಲೇ ಜನ ಸ್ನಾನ ಮಾಡ್ತಿರೋ ಒಂದು ದೃಶ್ಯ ಕಾಣಿಸ್ತಾ ಇದೆ. ಬ್ರಿಡ್ಜೂ ತುಂಬ ಉದ್ದನೇ ಇದೆ. ಆ ಸ್ಟ್ರಕ್ಚರ್ ಏನು ಕಾಣಿಸ್ತಿದೆ ನದಿ ಮಧ್ಯ, ಅದು ಟೆಂಪರವರಿ ಸ್ಟ್ರಕ್ಚರು. ಈ ಥರದ್ದು ತುಂಬ ಸ್ಟ್ರಕ್ಚರ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹತ್ರದ ವ್ಯೂ ಕೂಡ ಒಂದಲ್ಲ ಒಂದು ಟೈಮಲ್ಲಿ ತೋರಿಸ್ತೀನಿ ನಿಮಗೆ. ವೆಲ್ಕಮ್ ಟು ಮಹಾಕುಂಭ ನಗರಿ ಪ್ರಯಾಗ್ರಾಜ್. ಟೈಮ್ ಈಗ 2:08 ಆಗಿದೆ. ಟ್ರೈನ್ ಆಲ್ಮೋಸ್ಟ್ 22 ಮಿನಿಟ್ಸ್ ಲೇಟು, ಬಟ್ ಪರವಾಗಿಲ್ಲ, ನಡೆಯುತ್ತೆ. ನಮ್ಮದು ಹೋಟೆಲ್ ನಾವೇನು ಬುಕ್ ಮಾಡ್ಕೊಂಡಿದ್ದೀವಿ, ಹೋಟೆಲ್ ಕಾಶಿ, ಈ ಸ್ಟೇಷನಿಂದ 1 ಕಿಲೋಮೀಟ್ರ್ ದೂರದಲ್ಲಿದೆ. ಆದರೆ ನಮಗೆ ಹತ್ತು ಕಡೆ ಎಕ್ಸಿಟ್ನ ತೊಗೊಳಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ನನಗೆ ಈ ಥರ ಒಂದು ವ್ಯವಸ್ಥೆ ಮಾಡ್ಕೊಂಡ್ರಿ. हम बेंगलोर से भैया, तो होटल में रुके हैं कि? हाँ, आज कल 2 दिन रुक रहे हैं. स्नान कर लिए तो नहीं करे ना जाना है ना. अभी अयोध्या से आ रहे हैं. अच्छा, अयोध्या में? हाँ, अभी अयोध्या से आ रहे हैं. आज और कल 2 दिन इधर ही रहते हैं. परसों सुबह हमको यहाँ से ट्रेन है. अच्छा, बनारस के. बनारस का पैर बचाइए. हाँ, ठीक है ना भैया? हाँ, ठीक है. ठीक है. हाँ, हो चुका है. अच्छा. काफ़ी ओल्ड हो चुका है. काफ़ी old. न्यू बना है.
वो बगल वाला न्यू है। न्यू बना 4 व्हीलर तक जाता है। ओके ओके, उसके अंदर का 2 व्हीलर है। 2 व्हीलर ओल्ड हो चुका है, इसलिए हुआ सकता है तो बोले कि बंद 2 व्हीलर जाएगी। तो मेले तक है भी, उसके बाद है दिए अच्छा, टूट जाएगी। ट्रेन नया वाला, बहुत पुराना ओल्ड ब्रिज है। नैनी अभी अभी अब स्नान करने हैं, जब जाएंगे हाँ नैनी ओल्ड ब्रिज भी जाएंगे सर, वो भी बहुत पुराना है। अच्छा, नहीं ओल्ड ब्रिज। ओल्ड नैनी अरैल घाट ये सब जो है, जी जी। संगम। हम तो 2 दिन रहने वाला है, शायद सब कुछ देख सकते हैं। हाँ आराम से घूमने जो है, एक बाइक की राइड जा भी रही है, समझ रहे हैं। हाँ ओके ओके, बाइक में अच्छा रहेगा। आराम से आप जो है घूम सकते हैं। जहाँ बैठे हैं वो एग्जिट है। अच्छा, सिर्फ इस तरफ एंट्री है, उस तरफ आप एग्जिट जब है। आएंगे ट्रेन हाँ। आपको पकड़ना होगा, हाँ, हाँ। तो आपको इधर ही आना ही पड़ेगा। ओके ओके ओके, अब वहाँ से आपको एंट्री नहीं मिलेगी, वो एग्जिट पॉइंट है। अच्छा अच्छा। 1 ಕಿಲೋಮೀಟ್ರ್ ಇದ್ದಿದ್ದು ಸುತ್ತಿ ಬಳಸಿ ಬರೋಷ್ಟರಲ್ಲಿ 5 ಕಿಲೋಮೀಟ್ರ್ ಆಯ್ತಿದ್ದು. ಬಾಯ್ ಬಾಯ್. ನೆಕ್ಸ್ಟ್ 2 ಡೇಸ್ಗೆ ಇದೆ ರೂಮು. ಅಕ್ಷಯ್ ಜಿ, ಇಳಿದಿದ ಮೇಲೆ ಹೆಂಗಿತ್ತಪ್ಪ ಕತೆ? ಇಲ್ಲಿ ಇಳಿದಿದ್ದ ಮೇಲೆ ರೂಮ್ ಬರೋವರೆಗೂ ದೇವ್ರು ಕಾಣಿಸ್ತದೆ. ದೇವ್ರು ಕಾಣಿಸೋದ್ನಲ್ಲ. ಅದು 2 ವೀಲರ್ ಬಂದ್ರಲ್ಲ, ಹ್ಞೂ, ಒಂದು ಸಾಹಸ ಮಾಡಿ ಕರ್ಕೊಂಡ್ಬಂದು ಬಿಟ್ಬಿಟ್ಟು ಹೌದೌದು. ನಮ್ಮ ಲಗೇಜು ಪ್ಲಸ್ ನಾವು ಎಲ್ಲನೂ ಆ 2 ವೀಲರಲ್ಲಿ ತೇಲ್ಕೊಂಬಂದಿದೆ ದೊಡ್ಡ ವಿಷಯ, ಫಸ್ಟ್ ಪಾಯಿಂಟ್. ಓಕೆ, ಬೇಗ ರೆಡಿಯಾಗಿ ಹೊರಡೋಣ ಮತ್ತೆ. ಟೈಮ್ ಈಗ 5 ಕಾಲಾಗಿದೆ. ಸಂಗಮ ಬಂದು ಇಲ್ಲಿಂದ 6 ಕಿಲೋಮೀಟ್ರ್ ದೂರದಲ್ಲಿದೆ. ಈ ಥರ ಬೈಕ್ ಹೈಯರ್ ಮಾಡಿಕೊಂಡು ಹೊರಟಿದ್ದೀವಿ ಸಂಗಮದ ಕಡೆಗೆ. ಇನ್ನೂ 4.5 ಕಿಲೋಮೀಟ್ರ್ ಇದೆ. 51 ನಿಮಿಷ ತೋರಿಸ್ತಾ ಇದೆ ಇಲ್ಲಿಂದ. ರಾಶಿ ಜನಗಳನ್ನ ನೋಡ್ತಾ ಇದ್ದೀವಿ. ಮುಂದೆ ಹೋಗ್ತಾ ಹೋಗ್ತಾ ಸಮುದ್ರದಷ್ಟಾಗಿರೋ ಜನನ ನೋಡ್ತೀವಿ. ಸಂಗಮ ಇನ್ನು 2 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಮುಂದೆಗಡೆ ಯಾವುದೇ ಗಾಡಿಗಳನ್ನೂ ಬಿಡಲ್ಲ, ನಡ್ಕೊಂಡು ಹೋಗ್ಬೇಕಷ್ಟೆ. ನಾನು ಮತ್ತೆ ಅಕ್ಷಯ್ ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದೀವಿ, ಶಿವ ಅಂತ. ಫಸ್ಟ್ ದ್ವಾರ ಸಿಕ್ಕಿದೆ, ಇನ್ನೇನು ಸ್ಟಾರ್ಟ್ ಆಗುತ್ತೆ ಮೇಲ. #ಮಹಾಕುಂಭ್ 2025. ಈ ಜಾಗ 100 ಫೀಟ್ ಅಗಲ ಇದೆ ಆಲ್ಮೋಸ್ಟು. 3/4 ಭಾಗ ಜನ ನಡೀತಾ ಇದ್ದಾರೆ. ಇಮ್ಯಾಜಿನ್ ಎಷ್ಟು ಜನ ಇರ್ಬೋದು ಅಂತ. ರಾಶಿ ಜನ ಕಾಣಿಸ್ತಾ ಇದ್ದಾರೆ. ಇನ್ನೊಂದು ದ್ವಾರ ಸಿಕ್ತು, ಕಶ್ಯಪ ದ್ವಾರ. ಇನ್ನೇನು ಸಂಗಮ ನೋಸ್ ರೀಚ್ ಆಗ್ತೀವಿ. ಗ್ಯಾಪಲ್ಲಿ ಒಂದು ಟೈಮ್ ಲ್ಯಾಪ್ಸ್ ಹಾಕ್ಬಿಡೋಣ. ಸಂಗಮ್ ದ್ವಾರ ದಾಟಿದ್ರೆ ಸಂಗಮ್ ನೋಸ್. ಎಷ್ಟು ಜನ ಇದ್ದಾರಪ್ಪ ಸ್ವಾಮಿ. ಸ್ನಾನ ಮಾಡ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ, ಬರ್ತಾನೆ ಇದ್ದಾರೆ. ಬೇರೆ ಜನ ಸಮೂಹ ಅಂತೂ ನಿಂತಿಲ್ಲ ಇಲ್ಲಿ. ಅರ್ಗೆ ಬಿಟ್ಟು ನಾನು 3 ಸತಿ ಮುಳುಗೆತ್ತದೆ. ಇದು ಸಂಗಮ ತಟದಲ್ಲಿ ಇವತ್ತು ನಾವು ಸ್ನಾನ ಮಾಡ್ತಿರೋದು. ಇಫ್ ಪಾಸಿಬಲ್ ನಾಳೆ ಸಂಗಮದ ಮಧ್ಯಾಹ್ನ ಸ್ನಾನ ಮಾಡೋಣ. ನಿಮಿಷಕ್ಕೂ ಬಂದು ಇವರು ಕ್ಲೀನ್ ಮಾಡ್ತಾನೇ ಇದ್ದಾರೆ. ಎಷ್ಟೇ ಕ್ಲೀನ್ ಮಾಡಿದ್ರೂ ಸಾಕಾಗ್ತಿಲ್ಲ ಇಲ್ಲಿ. ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿ ಹನುಮಾನ್ ದೇವಸ್ಥಾನ ಇದೆ, ಅಲ್ಲಿಗೆ ಹೊರಟಿದ್ದೀವಿ. ಹಾಂ, ಚಳಿ ಆಗ್ತಿದೆಯಾ? ಉದುರೋಗ್ತಾ ಇದೆ. ಉದುರೋಗ್ತಿದೆಯಾ, ಚಳಿ ಆಗ್ತಿದೆಯಾ? ಚಳಿ ಏನಾಗ್ತದೆ, ಉದುರೋಗ್ತಾ ಇದೆ. ಹಾಂ, ಹೇಳ್ತಿರೋದಲ್ಲ, ಇಲ್ಲ ರೆಗ್ಯುಲರ್ ಆಗಿ, ರೆಗ್ಯುಲರ್ ಡೇಸಲ್ಲಿ ಇಲ್ಲಿ ಬಂದರೆ ಇದು ಅಕ್ಬರ್ ಫೋರ್ಟ್ ಮುಂದೆಗಡೆ ಕಾಣಿಸ್ತಾ ಇರೋದು. ಈ ಅಕ್ಬರ್ ಫೋರ್ಟ್ ಮುಂದೆಗಡೆ ಎಲ್ಲ ಖಾಲಿ ಗ್ರೌಂಡ್ ಇದೆ. ಆ್ಯಕ್ಚುಲಿ 6 ತಿಂಗಳ ಹಿಂದೆಗಡೆ ಬಂದಿದ್ದು ಆ ವಿಡಿಯೋ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಫುಲ್ ಖಾಲಿ ಗ್ರೌಂಡ್ ಇದೆ. ಈ ಖಾಲಿ ಗ್ರೌಂಡ್ ಹೋಗಿ ಇವಾಗ ಈ ರೇಂಜಿಗೆ ರೆಡಿಯಾಗಿದೆ. ಇಂಡಿಯನ್ ಆರ್ಮಿದು ಒಂದು ಕ್ಯಾಂಪ್ ಇದೆ ಇಲ್ಲಿ, ಬಿಕಾಸ್ ಅವರು ಬಂದು ಇಲ್ಲಿ ಸ್ಟೇ ಆಗಬೇಕಲ್ಲ. ಕರೆಂಟ್ಲಿ ಇದು ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಇದ್ರ ಒಳಗಡೆ ಹೋದರೆ ಇದು ಅಕ್ಬರ್ ಫೋರ್ಟ್ ಅಂತ. ಆ್ಯಕ್ಚುಲಿ ಈ ಅಕ್ಬರ್ ಫೋರ್ಟ್ ಒಳಗಡೆ ಹೋದರೆ ನಿಮಗೆ ಪಾತಾಲ್ಪುರಿ ಮಂದಿರ್ ಅಂತ ಬರುತ್ತೆ. ಪಾತಾಲ್ಪುರಿ ಮಂದಿರ್ ಪಕ್ಕದಲ್ಲೇ ನಿಮಗೆ ಅಕ್ಷಯ್ ವಟ್ ಇದೆ. ಲೇಟೆ ಹುವೆ ಹನುಮಾನ್ ಮಂದಿರ್ ಅಂತಲೇ ಕರೀತಾರೆ ಈ ದೇವಸ್ಥಾನಕ್ಕೆ. ಲೇಟೆ ಹುವೆ ಅಂದರೆ ಮಲ್ಕೊಂಡಿರೋ ಪೊಸಿಷನಲ್ಲಿರೋದು ಅಂತ. ಸೊ ಪ್ರಪಂಚದಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರೂ
ಈ ಥರ ಒಂದು ದೇವಸ್ಥಾನ ಅಂದರೆ ಮಲ್ಕೊಂಡಿರೋ ಹನುಮಂತನ ನಿಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ, ಇದೊಂದೇ ಜಾಗದಲ್ಲಿ ಸಿಗೋದು. ಇಲ್ಲಿಂದ ಗಂಗಾ ನದಿ ಬಂದು ಆಲ್ಮೋಸ್ಟ್ 1 ಕಿಲೋಮೀಟ್ರ್ ದೂರದಲ್ಲಿದೆ. ಆದರೆ ಮಳೆಗಾಲದಲ್ಲಿ ಗಂಗಾ ನದಿ ದೇವಸ್ಥಾನ, ಇವಾಗ ನಾವೆಲ್ಲಿ ನಿಂತಿದ್ದೀವಿ ಈ ದೇವಸ್ಥಾನದ ಒಳಗಡೆಗೆ ಗಂಗಾ ನದಿ ಪ್ರವೇಶ ಆಗುತ್ತೆ. ಒಳಗಡೆ ನೀವೇನು ದೇವರು ನೋಡ್ತೀರಾ ಆ ದೇವರು ಕೂಡ ನೀರಲ್ಲಿ ಸಬ್ಮರ್ಜ್ ಆಗ್ತಾರೆ. ದಿವ್ಯವಾಗಿರೋ ಹನುಮಂತನ ದರ್ಶನ ಮಾಡ್ಕೊಳ್ಳಿ. ಇಲ್ಲಿಂದಾನೇ ರೂಮ್ಗೆ 2 ವೀಲರ್ನ ಹೈರ್ ಮಾಡಿಕೊಂಡು ಹೊರಟ್ಬಿಟ್ರಿ. 1000 ರೂಪಾಯಿ ಡಿಮ್ಯಾಂಡ್ ಮಾಡಿದ್ರು, ಬಟ್ ಸ್ಟಿಲ್ ಓಕೆ. ಟಾಟಾ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್.